ಬೆಂಗಳೂರಿನಲ್ಲಿ ಡ್ರ್ಯಾಗರ್ ಹಿಡಿದು ಪುಡಿ ರೌಡಿಗಳಿಂದ ಅಟ್ಟಹಾಸ. ಪೊಲೀಸರಿಗೆ ದೂರು ನೀಡಿದ್ದಕ್ಕೆ ಪುಡಿ ರೌಡಿಗಳಿಂದ ಗೂಂಡಾಗಿರಿಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಡ್ರ್ಯಾಗರ್ ಅನ್ನು ಹಿಡಿದುಕೊಂಡು ಪುಡಿ ರೌಡಿಗಳಿಂದ ಅಟ್ಟಹಾಸ ಇನ್ನೂ ಕೂಡ ಮುಂದುವರೆದಿದೆ, ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದೆ. ಪೊಲೀಸರಿಗೆ ದೂರನ್ನ ನೀಡಿದ್ದಕ್ಕೆ ಪುಡಿ ರೌಡಿಗಳಿಂದ ಗೂಂಡಾಗಿರಿ ಬೆರೆಯಲಾಗಿದೆ. ಹೆಬ್ಬಗೋಡಿಯಲ್ಲಿ ಡ್ರ್ಯಾಗರ್ ಹಿಡಿದುಕೊಂಡು ಮನೆಯ ಬಳಿಯಲ್ಲಿ ತೆರಳಿ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ ಈ ಪುಡಿ ರೌಡಿಗಳು. ಹೆಬ್ಬಗೋಡಿ ವಾರ್ಡ್ ನಂಬರ್ 22ರ ನಾಗರಾಜ್ ಬಿಲ್ಡಿಂಗ್ ಬಳಿಯಲ್ಲಿ ಒಂದು ಘಟನೆಯಾಗಿದೆ. ಇದೇ ತಿಂಗಳು 4ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಅನ್ನುವಂತಹ ಪುಡಿ ರೌಡಿಯಿಂದ ಈ ಒಂದು ಕೃತ್ಯವನ್ನ ಮಾಡಲಾಗಿದೆ. ಡ್ರ್ಯಾಗರ್ ಅನ್ನ ಹಿಡಿದುಕೊಂಡು ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ದೃಶ್ಯಾವಳಿಗಳು ನೋಡಿ ಸರಿಯಾಗಿರುವಂಥದ್ದು. ಎಲ್ಲ ಸಣ್ಣ ಹುಡುಗರುಗಳೇ ಅಪ್ಪ, ಅದೇನು ಬಂದಿರ್ತವೆ, ಏನು ಒಳ್ಳೆ ಹೀರೋಯಿಸಮ್ ಕೊಡ್ಲಿಕ್ಕೆ ಹೋಗ್ತಾರೆ, ಆದರೆ ವಿಲನ್ಗಳು ಹಾಕ್ತಾ ಇದ್ದಾರೆ. ಗಾಡೀಲಿ ಬರೋದು 3 ಜನ 4 ಜನ ತುಂಬಿಕೊಂಡು ಬರೋದು, ಅಲ್ಲಿ ಹೆದರಿಸುವಂಥದ್ದು ಬೆದರಿಸುವಂಥದ್ದು, ಏನೋ ಒಂದು ರೀತಿಯಾಗಿ ಬಿಲ್ಡಪ್ ಅನ್ನ ತಗೊಳ್ಳುವಂಥದ್ದು. ನೋಡಿ, ಸಣ್ಣ ವಿಚಾರಗಳಿಗೂ ಕೂಡ ದೊಡ್ಡದನ್ನ ಮಾಡ್ಕೊಳ್ತಾರೆ. ಡ್ರ್ಯಾಗರ್ ಅನ್ನ ಹಿಡಿದುಕೊಂಡು ಬಂದು ನೋಡಿ ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಸಿಸಿ ಕ್ಯಾಮ್ರಾದಲ್ಲಿ ಈ ಒಂದು ದೃಶ್ಯಾವಳಿಗಳು ಸರಿಯಾಗಿದೆ. ಆಮೇಲೆ ಬಹಳ ಏನು ದೊಡ್ಡವರಲ್ಲ, ಎಲ್ಲ ಸಣ್ಣ ವಯಸ್ಸಿನವರೇ. ನೋಡಿ, ಡ್ರ್ಯಾಗರ್ ಹಿಡಿದುಕೊಂಡು ಹೆಂಗೆ ಅಲ್ಲಿ ಕೆಟ್ಟ ಮಾತುಗಳು, ಆಮೇಲೆ ಒಳ್ಳೆ ಮಾತುಗಳಂತೂ ಬರುತ್ತಾ, ಕೆಟ್ಟ ಮಾತು. ಆತನ ಮ್ಯಾನರಿಸಮ್ನ ನೋಡಿ, ಒಳ್ಳೆ ಯಾವ ರೀತಿಯ ಪೊರ್ಕಿ ರೀತಿಯಾಗಿದ್ದಾನೆ ಅವನು. ಆತ ಡ್ರ್ಯಾಗರ್ ಹಿಡಿದುಕೊಂಡು ಕೊಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾನೆ. ಈ ಒಂದು ದೃಶ್ಯಾವಳಿಗಳು ಕಂಡು ಬಂದಿರುವಂಥದ್ದು ಹೆಬ್ಬಗೋಡಿ ವಾರ್ಡ್ ನಂಬರ್ 22ರ ನಾಗರಾಜ್ ಬಿಲ್ಡಿಂಗ್ ಬಳಿಯಲ್ಲಿ. ಕತ್ತಿ ತಗೊಂಡು ಚಿಕ್ಕ ಹುಡುಗ ಒಬ್ಬ 3 ಜನ ಗಾಡಿಯಲ್ಲಿ ಬಂದ್ಬಿಟ್ಟು ಅಲ್ಲಿಂದಾನೇ ಫುಲ್ಲು ರೋಡಿಂದಾನೇ ಯಾವನ್ನ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದು, ಅವನ್ನ ಇಡಲ್ಲ, ಕೊಲೆ ಮಾಡಿಬಿಡ್ತೀವಿ ನಾವು, ಅವ್ನ ಜೀವಂತವಾಗಿ ಬಿಡಲ್ಲ ನಾವು ಅಂತ ಹೇಳ್ಬಿಟ್ಟು ಬಂದು ಕೂಗಾಡ್ತಾಯಿದ್ರು ಮನೆ ಹತ್ರ ಎಲ್ಲ, ಇಲ್ಲೆಲ್ಲ ರೋಡಲ್ಲೆಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟು ಬೇಗ ಹೊಯ್ಸಳದವ್ರು ಫೋನ್ ಮಾಡಿದ್ವಿ 112ಗೆ. ಆಮೇಲೆ ಅಷ್ಟೊತ್ತು ಕಾರ್ ಬರೋಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಟ್ರು ಎಲ್ಲನೂ. ಕತ್ತಿ ತಗೊಂಡು ಚಿಕ್ಕ ಹುಡುಗ ಒಬ್ಬ 3 ಜನ ಗಾಡಿಯಲ್ಲಿ ಬಂದರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಸುಚಿತ್ರ, ಎಲ್ಲ ಸಣ್ಣ ಹುಡುಗರುಗಳಿಗೆ ಏನಿದೆ ಈ ವಯಸ್ಸಿಗೆ ಹಿಂಗಾಗ್ತಾ ಇದ್ದಾರೆ? ಯಾವ ವಿಚಾರಕ್ಕೆ ಗಲಾಟೆ? ಹೋಗ್ಲಿ, ಏನಾದರೂ ಆಗಲಿ, ಗಲಾಟೆ ಎಂಥದ್ದೇ ಆಗಿರ್ಬೋದು, ಕೂತು ಎಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಬೇಕು. ಅಂಥದ್ರಲ್ಲಿ ಈ ಮಕ್ಕಳುಗಳು ಹಿಂಗೆ ಆಡ್ತಾರಲ್ಲ, ಎಲ್ಲ ಆಗಿರುವಂತಹ ಘಟನೆ ಎಷ್ಟೊತ್ತಿಗಾಯಿತು? ಜೊತೆಗೆ ಕಂಪ್ಲೇಂಟ್ ದಾಖಲಾಗಿದೆ, ಏನಿದೆ ಕಂಪ್ಲೀಟ್ ಆದಂಥ ಮಾಹಿತಿ? ಕುಸುಮ, ಏನು ಹೆಬ್ಬೆಗೋಡಿ ಬಳಿ ಪಾನಿಪುರಿ ಅಂಗಡಿಯವನು ಪಾನಿಪುರಿಯನ್ನ ಮಾಡ್ತಾ ಇರ್ತಾನೆ. ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಅನ್ನೋ ವ್ಯಕ್ತಿ ಪಾನಿಪುರಿ ತಿನ್ನೋದಕ್ಕೆ ಅಲ್ಲಿ ಹೋಗ್ತಾನೆ. ಆದ್ರೆ ಪಾನಿಪುರಿಯನ್ನ ತಿನ್ನುವಂತಹ ವೇಳೆಯಲ್ಲಿ ಪಾನಿಯನ್ನ ಕೇಳ್ತಾನೆ. ಪಾನಿಯನ್ನ ಕೊಡುವಂತಹ ವೇಳೆಯಲ್ಲಿ ಇಲ್ಲಿ ಸಾಕಷ್ಟು ಜನ ಕಸ್ಟಮರ್ ಇದ್ದಾರೆ, ಇವ್ರಿಗೊಂದು ಸ್ವಲ್ಪ ಪಾನಿಪುರಿಯನ್ನ ಕೊಟ್ಟು ಆನಂತರದಲ್ಲಿ ನಿಮ್ಗೆ ಪಾನಿಯನ್ನ ಹಾಕ್ತೀನಿ ಅಂತ ಹೇಳಿರ್ತಾನೆ. ಇಷ್ಟಕ್ಕೆ ಕೋಪಗೊಂಡಂತಹ ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಅನ್ನೋ ವ್ಯಕ್ತಿ ಆ ಪಾನಿಪುರಿ ಅಂಗಡಿಯನ್ನೇ ಧ್ವಂಸ ಮಾಡಿಬಿಡ್ತಾನೆ. ಅಲ್ಲಿ ತಿಂತಿದ್ದಂತಹ ಪಾನಿಪುರಿಯನ್ನ ತಿಂತಿದ್ದಂತಹ ಯುವಕರು, ಹಾಗೆ ಅಲ್ಲಿನ ಸ್ಥಳೀಯ ಯುವಕರು ಬಂದು ಒಂದಷ್ಟು ಅವನನ್ನ ಇರಿಸುವಂತಹ ಕೆಲಸವನ್ನ ಮಾಡ್ತಾರೆ. ನಂತರದಲ್ಲಿ ಪಾನಿಪುರಿ ಅಂಗಡಿಯ ಒಂದಷ್ಟು ಸ್ನೇಹಿತರು ಕೂಡ ಬಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀನು ಹೆಬ್ಬೆಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡು ಅಂತ ಹೇಳಿರ್ತಾನೆ. ಆನಂತರದಲ್ಲಿ ಇಲ್ಲಿಂದ ಹೋದ ಸಮಯದಲ್ಲಿ ಅವನು ಆ ಒಂದು ಏರಿಯಾಗೆ, ಅಂದ್ರೆ ಹೆಬ್ಬೆಗೋಡಿ ವಾರ್ಡ್ ನಂಬರ್ 22ಗೆ ಬಂದು ಒಂದಷ್ಟು ಗಲಾಟೆಯನ್ನ ಮಾಡಿರ್ತಾರೆ. ಯಾರು ಯುವಕರು ಬಂದು ನಿಮ್ಗೆ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿ ಅಂತ ಹೇಳಿರ್ತಾರೋ ಅವ್ರ ಮನೆಯ ಮುಂದೆ ಹೋಗಿ ಡ್ರ್ಯಾಗರ್ ಹಿಡಿದು ಒಂದಷ್ಟು ಗಲಾಟೆಯನ್ನ ಮಾಡುವಂತಹ ಕೃತ್ಯಕ್ಕೆ ಮುಂದಾಗ್ತಾನೆ. ಸದ್ಯ ಅಲ್ಲಿನ ಸ್ಥಳೀಯರು ಕೂಡ ಇದರಿಂದ ಭಯಭೀತರಾಗ್ತಾರೆ. ಹೆಬ್ಬೆಗೋಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಆದ್ರೆ ಇಂತಹ ಅಲ್ಲಿ ಗಲಾಟೆ ಮಾಡುವಂತವ್ರು ಎಲ್ರೂ ಕೂಡ ಏನು 20 ಅಥವಾ 18 ವಯಸ್ಸಿನ ಯುವಕರೇ ಆಗಿದ್ರು ಕೂಡ ಯಾವ ರೀತಿ ಪುಡಿ ರೌಡಿಗಳಂತೆ ಅಟ್ಟಹಾಸ ಮೆರೀತಾ ಇರ್ತಾರೆ. ಇದರಿಂದ ಅಲ್ಲಿನ ಸ್ಥಳೀಯರು ಕೂಡ ಭಯಭೀತರಾಗ್ತಾರೆ. ಆದ್ರೂ ಕೂಡ ಅಲ್ಲಿನ ಹೆಬ್ಬೆಗೋಡಿ ಪೊಲೀಸರು ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ವಾದ. ಸದ್ಯ ಈ ಒಂದು ಡ್ರ್ಯಾಗರ್ ಹಿಡಿದು ಒಂದಷ್ಟು ಗಲಾಟೆಯನ್ನ ಮಾಡುವಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂತದ್ದು. ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಇತ್ತೀಚಿನ ಯುವಕರು ಕೂಡ ಒಂದಷ್ಟು ಗಲಾಟೆಯನ್ನ ಮಾಡ್ಕೊಳ್ಳುವಂತದ್ದು ದಿನೇ ಕೂಡ ಹೆಚ್ಚಾಗ್ತಾ ಇದೆ. ಯಾವಾಗ ಇಂತಹ ಪುಡಿ ರೌಡಿಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಇಂತಹ ಕೃತ್ಯಗಳನ್ನ ಮಾಡಿದಂತ ಸಮಯದಲ್ಲಿ ಪೊಲೀಸರು ಕೂಡ ಅಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಮಾತ್ರ ಅವನು ಆ ಒಂದು ಏರಿಯಾಗೆ ಹೋಗಿ ಒಂದು ಡ್ರ್ಯಾಗರ್ ಅನ್ನ ಹಿಡಿದು ಗಲಾಟೆಯನ್ನ ಮಾಡ್ತಾನೆ, ಯುವಕರಿಗೆ ಎದುರಿಸ್ತಾನೆ ಅಂತ ಹೇಳಿದ ಸಂದರ್ಭದಲ್ಲಿ ಆತ ಮುಂದೆ ಬೇರೆ ಯಾವ್ದಾದ್ರು ಕೃತ್ಯಕ್ಕೆ ಕೈ ಹಾಕುವಂತದ್ದು ತುಂಬಾ ಸಮಯ ಬೇಕಾಗಿರೋದಿಲ್ಲ. ಇಂತಹ
ಇದಕ್ಕೆ ಇವಾಗಲೇ ಕೂಡ ಪೊಲೀಸರು ಕಡಿವಾಣ ಹಾಕಬೇಕಾಗಿದೆ. ಅವನನ್ನ ಕರೆತಂದು ವಿಚಾರಣೆಯನ್ನ ಮಾಡಿ ಪೊಲೀಸರು ಆತನನ್ನ ಒಂದಷ್ಟು ತನಿಖೆಯನ್ನ ಮುಂದುವರಿಸಬೇಕಾಗಿದೆ. ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.